ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದೇ ಡಿಸೆಂಬರ್ 2ರಂದು ಶುಕ್ರನು ತನ್ನದೇ ತುಲಾರಾಶಿಗೆ ಪ್ರವೇಶಿಸುತ್ತಿದ್ದಾನೆ. ಈ ಚಲನೆಯಿಂದ ಮಾಲವ್ಯ ರಾಜಯೋಗ ನಿರ್ಮಾಣವಾಗಿ ಕುಂಭರಾಶಿಯವರಿಗೆ ಹೊಸ ಬೆಳಕಿನ ಕಾಲ ಆರಂಭವಾಗಲಿದೆ. ಈ ರಾಜಯೋಗದ ಪ್ರಭಾವದಿಂದ ಭಾಗ್ಯೋದಯ, ವಿದೇಶ ಸಂಧಿಗಳು, ಈ ಕಲಾ ಹಾಗೂ ಶಿಕ್ಷಣ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧ್ಯ. ಕೆಲವರಿಗೆ ತುಂಬಾನೇ ಈ ಕೆಲಸದಲ್ಲಿ ಮೆಚ್ಚುಗೆ ಅನ್ನೋದು ಸಿಗುತ್ತೆ. ಆರ್ಥಿಕ ಸ್ಥಿರತೆ ದೊರೆಯಬಹುದು. ಈ ಶುಕ್ರನ ಅನುಗ್ರಹದಿಂದ ನಿಮ್ಮ ಆತ್ಮವಿಶ್ವಾಸ, ಕೀರ್ತಿ ಅನ್ನೋದು ಹೆಚ್ಚಾಗಲಿದೆ. ಈ ಮಾಲವ್ಯ ರಾಜಯೋಗವು ನಿಮ್ಮ ಜೀವನದಲ್ಲಿ ಹೇಗೆ ಪವಾಡ ತರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ. ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ವೈಭವದ ಸಂಕೇತ ಮತ್ತು ಈ ಕಲೆ, ಸಂಗೀತ, ಈ ಪ್ರೀತಿ, ವಿಶ್ವಾಸ, ಸೌಂದರ್ಯ ಅನ್ನೋದು ಜೀವನದಲ್ಲಿ ಆನಂದ ಅನ್ನೋದು ತರುತ್ತೆ. ಈ ಸಮತೋಲನ ಮತ್ತು ಶಾಂತಿ ನೀಡುವ ಶಕ್ತಿ ಈ ಡಿಸೆಂಬರ್ 2ರಂದು ತುಲಾರಾಶಿ ಅವನ ಸ್ವಂತ ರಾಜ್ಯದಂತಿದ್ದು ಅಲ್ಲಿ ಅವನು ಅತ್ಯಂತ ಬಲಶಾಲಿಯಾದ ತನ್ನ ನಿಜವಾದ ಶಕ್ತಿಯನ್ನು ಪ್ರದರ್ಶಿಸುತ್ತಾನೆ. ಈ ಸಂದರ್ಭದಲ್ಲಿ ಮಾಲವ್ಯ ರಾಜಯೋಗ ಎಂಬ ಪ್ರಸಿದ್ಧ ಈ ಪಂಚಮಹಾಪುರುಷ ಯೋಗ ಉಂಟಾಗುತ್ತಿದೆ. ಈ ಯೋಗವು ಶುಕ್ರನಿಂದ ಉಂಟಾಗುವ ಅತ್ಯಂತ ಶುಭ ಯೋಗಗಳಲ್ಲಿ ಒಂದು. ಈ ಯೋಗ ಉಂಟಾಗಲು ಶುಕ್ರನು ತನ್ನ ಸ್ವಂತ ರಾಶಿಯಾದ ಈ ತುಲಾ ಅಥವಾ ಈ ವೃಷಭದಲ್ಲಿದ್ದರೂ ಅಥವಾ ತನ್ನ ಉಚ್ಚ ಸ್ಥಾನದಿಂದ ಮೀನ ರಾಶಿಯಲ್ಲಿದ್ದರೂ ಹಾಗೂ ಈ ಕೇಂದ್ರ ಭಾವಗಳಲ್ಲಿ 1, 4, 7 ಅಂತಹ 10ನೇ ಭಾವಗಳಲ್ಲಿ ಇದ್ದರೆ ಉಂಟಾಗುತ್ತೆ. ಕುಂಭರಾಶಿಯವರಿಗೆ ತುಲಾರಾಶಿ 9ನೇ ಭಾವದಲ್ಲಿ ಬರುತ್ತೆ. ಈ 9ನೇ ಭಾವವು ಧರ್ಮಭಾಗ್ಯ, ಉನ್ನತಿ, ದೀರ್ಘ ಪ್ರಯಾಣ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಭಾವ. ಅಂದರೆ ಶುಕ್ರನ ಈ ತುಲಾ ಪ್ರವೇಶದಿಂದ ಕುಂಭರಾಶಿಯವರಿಗೆ ಭಾಗ್ಯೋದಯ, ಆತ್ಮಬಲ ಮತ್ತು ಹೊಸ ಅವಕಾಶಗಳ ಬೆಳಕು ಬೆಳೆಯುವ ಸಾಧ್ಯತೆ ಇದೆ. ಈ ಮಾಲವ್ಯ ರಾಜಯೋಗವು ಈ ಸಮಯದಲ್ಲಿ ಅವರಿಗೆ ಹೊಸ ಉತ್ಸಾಹ, ಪ್ರೇರಣೆ ಮತ್ತು ವೈಭವ ಅನ್ನೋದು ತರುತ್ತಿದೆ. ಆದರೆ ಈ ಯೋಗದ ನಿಜವಾದ ಪ್ರಯೋಜನವನ್ನು ಪಡೆಯಲು ಆತ್ಮವಿಶ್ವಾಸ ಮತ್ತು ನೈತಿಕತೆ ಅಗತ್ಯ. ಶುಕ್ರನು ಬಲವಾಗಿರುವಾಗ ಜೀವನ ಸುಂದರವಾಗಿರುತ್ತದೆ. ಆದರೆ ಅತಿಯಾದ ಆಕರ್ಷಣೆ ಅಥವಾ ವೈಭವದ ಆಸೆ ಹಾನಿಯುಂಟಾಗಬಹುದು. ಈ ಕುಂಭರಾಶಿಯವರಲ್ಲಿ ಶುಕ್ರನು ಈ ಚತುರ್ಥ ಮತ್ತು ನವಮ ಭಾವಗಳ ಅಧಿಪತಿ. ಈ ಚತುರ್ಥ ಭಾವವು ಮನಃಶಾಂತಿ, ಮನೆ, ತಾಯಿ, ಆಸ್ತಿ ಮತ್ತು ಒಳಗಿನ ಆನಂದದ ಭಾವ. ಈ ನವಮ ಭಾವವು ಭಾಗ್ಯ, ಧರ್ಮ, ತತ್ವಜ್ಞಾನ ಹಾಗೂ ಆತ್ಮಸಾಕ್ಷಾರದ ಭಾವ. ಅಂದರೆ ಶುಕ್ರನು ಕುಂಭರಾಶಿಯವರ ಜೀವನದಲ್ಲಿ ಆಧ್ಯಾತ್ಮಿಕತೆ ಮತ್ತು ಭೌತಿಕ ಸುಖ ಎರಡನ್ನೂ ಪ್ರತಿನಿಧಿಸುತ್ತಾನೆ. ಈ ಇಬ್ಬರ ಮಧ್ಯೆ ಸಮತೋಲನ ತರಲು ಸಹಕರಿಸುತ್ತಾನೆ. ಶುಕ್ರನು ತುಲಾರಾಶಿಯಲ್ಲಿ ಬಲವಾಗಿ ಕುಳಿತಿರುವುದರಿಂದ ಕುಂಭರಾಶಿಯವರು ತಮ್ಮ ಭಾಗ್ಯದಲ್ಲಿ ಏರಿಕೆ, ಜ್ಞಾನದಲ್ಲಿ ವಿಸ್ತರಣೆ ಮತ್ತು ಆತ್ಮದ ಬೆಳವಣಿಗೆ ಅನುಭವಿಸಬಹುದು. ಈ ಸಮಯವು ಅವರಿಗೆ ಹೊಸ ದೃಷ್ಟಿಕೋನ, ಅನುಭವ ಮತ್ತು ಜೀವನದ ಅರ್ಥದ ಹೊಸ ಅರಿವು ತರುತ್ತೆ. ಕಾಲಮಾನವು ವಿದೇಶ ಪ್ರಯಾಣ ಅಥವಾ ಹೊಸ ವಿಷಯಗಳ ಅಧ್ಯಯನಕ್ಕೆ ಸಹ ಅನುಕೂಲ ಅನ್ನೋದು ಆಗುತ್ತೆ. ಯಾರಾದರೂ ಉನ್ನತ ಶಿಕ್ಷಣ ಅಥವಾ ಧಾರ್ಮಿಕ ಪ್ರವಾಸ ಯೋಚಿಸುತ್ತಿದ್ದರೆ ಇದು ಶುಭ ಸಮಯ. ಶುಕ್ರನು ಸೌಂದರ್ಯ ಮತ್ತು ಸಮತೋಲನ ಗ್ರಹವಾಗಿರುವುದರಿಂದ ಮನಸ್ಸಿನ ಅಶಾಂತಿ ನಿಧಾನವಾಗಿ ಕಡಿಮೆಯಾಗುತ್ತೆ. ಆತ್ಮದಲ್ಲಿ ಶಾಂತಿ ಮತ್ತು ನಂಬಿಕೆ ಬೆಳೆಯುತ್ತೆ. ಈ ಸಮಯದಲ್ಲಿ ಒಳ್ಳೆಯ ಗುರು ಅಥವಾ ಮಾರ್ಗದರ್ಶಕರಿಂದ ಪ್ರೇರಣೆ ದೊರೆಯುವ ಸಾಧ್ಯತೆ ಇದೆ. ಕುಂಭರಾಶಿಯವರು ಸಾಮಾನ್ಯವಾಗಿ ಬುದ್ಧಿವಂತರು, ಪ್ರಗತಿಶೀಲರು ಮತ್ತು ವಿಶ್ಲೇಷಣಾಶೀಲರು. ಆದರೆ ಕೆಲವೊಮ್ಮೆ ಅವರು ಭಾವನಾತ್ಮಕ ಅಂತರದಲ್ಲಿ ಇರುತ್ತಾರೆ. ಶುಕ್ರನು ತುಲಾರಾಶಿಯಲ್ಲಿ ಬಲವಾದಾಗ ಆ ಅಂತರ ಕಡಿಮೆಯಾಗುತ್ತೆ. ಅವರು ಹೆಚ್ಚು ಹೃದಯಪೂರ್ವಕವಾಗಿ ಮಾತನಾಡಲು, ಪ್ರೀತಿಯನ್ನು ವ್ಯಕ್ತಪಡಿಸಲು ಪ್ರೇರಿತರಾಗಬಹುದು. ಶುಕ್ರನು ತುಲಾರಾಶಿಯಲ್ಲಿ ಬಲವಾಗಿ ಕುಳಿತುಕೊಳ್ಳುವ ಸಮಯವು ಕುಂಭರಾಶಿಯವರಿಗೆ ಆರ್ಥಿಕ ದೃಷ್ಟಿಯಿಂದ ಉತ್ತಮ ಪರಿಣಾಮ ತರುತ್ತೆ. ಈ ತುಲಾರಾಶಿಯವರ 9ನೇ ಭಾವದಲ್ಲಿ ಇರುವುದರಿಂದ ಇದು ಭಾಗ್ಯದಿಂದ ಬರುವ ಲಾಭ, ಹೊಸ ಆದಾಯದ ಅವಕಾಶಗಳು ಹಾಗೂ ಹಳೆಯ ಹೂಡಿಕೆಗಳಿಂದ ಕಾಲವಾಗುತ್ತೆ. ಈ ಸಮಯದಲ್ಲಿ ನೀವು ಮಾಡಿದ ಪ್ರಯತ್ನಗಳಿಗೆ ಭಾಗ್ಯ ಸಹಕರಿಸುತ್ತೆ. ಹಿಂದಿನ ತಿಂಗಳಲ್ಲಿ ಮಾಡಿದ ಶ್ರಮದ ಫಲ ಹೀಗೆ ಕೈ ಬರುತ್ತೆ. ಉದ್ಯೋಗದಲ್ಲಿರುವವರು ಉತ್ತಮ ಪ್ರಮೋಷನ್ ಅಥವಾ ಈ ವೇತನ ವೃದ್ಧಿಯನ್ನು ಕಾಣುತ್ತೀರಾ.
ವ್ಯಾಪಾರದಲ್ಲಿ ತೊಡಗಿಸಿಕೊಂಡವರು ಹೊಸ ಗ್ರಾಹಕರು, ಹೊಸ ಮಾರುಕಟ್ಟೆ ಅಥವಾ ವಿದೇಶ ಸಂಬಂಧಿತ ಲಾಭ ಪಡೆಯಬಹುದು. ಶುಕ್ರನು ವೈಭವದ ಗ್ರಹವಾದುದರಿಂದ ಐಶ್ವರ್ಯಕ್ಕೆ ಆಸ್ತಿ ಹೆಚ್ಚಾಗಬಹುದು. ಈ ಗ್ರಹವಾದುದರಿಂದ ಐಶ್ವರ್ಯಕ್ಕೆ ಆಸಕ್ತಿ ಹೆಚ್ಚಾಗುತ್ತೆ. ಮನೆ ಅಲಂಕರಿಸುವುದು, ಹೊಸ ವಸ್ತು ಖರೀದಿಸುವುದು ಅಥವಾ ಈ ಕಲೆ ಸಂಬಂಧಿತ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡುವ ಆಸೆ ಇದೆ. ಆದರೆ ಅತಿಯಾದ ಖರ್ಚುಗಳಿಂದ ಜಾಗರೂಕರಾಗಿರುವುದು ಅಗತ್ಯ. ವೈಭವದ ಆಸೆ ಕೇವಲ ಸಂತೋಷ ನೀಡಲಿ, ಸಾಲದ ಭಾರವಲ್ಲ. ಈ ಕಲಾ, ಫ್ಯಾಷನ್, ವಿನ್ಯಾಸ, ವಾಣಿಜ್ಯ ಅಥವಾ ಸಂವಹನದ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಕುಂಭರಾಶಿಯವರಿಗೆ ಶುಕ್ರನ ಈ ಸ್ಥಾನ ಅತ್ಯಂತ ಸಹಾಯಕ. ಹಣದ ಜೊತೆಗೆ ಖ್ಯಾತಿ ಮತ್ತು ಪ್ರಭಾವ ಕೂಡ ಹೆಚ್ಚಾಗುತ್ತೆ. ಹಿರಿಯರಿಂದ ಅಥವಾ ಈ ಮಹಿಳಾ ಸಹೋದ್ಯೋಗಿಗಳಿಂದ ಆರ್ಥಿಕ ನೆರವು ಅಥವಾ ಈ ಸಲಹೆ ದೊರೆಯುವ ಸಾಧ್ಯತೆ ಇದೆ. ಈ ಧನ ಸಂಗ್ರಹ ಹಾಗೂ ಈ ಹೂಡಿಕೆ ವಿಷಯದಲ್ಲಿ ಶುಕ್ರನು ಜಾಣ್ಮೆಯನ್ನು ನೀಡುತ್ತಾನೆ. ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ನಿರ್ಧಾರಗಳು ದೀರ್ಘಾವಧಿಯಲ್ಲಿ ಉತ್ತಮ ಫಲ ಅನ್ನೋದು ತರುತ್ತವೆ. ಶುಕ್ರನು ಪ್ರೀತಿ ಮತ್ತು ಸೌಂದರ್ಯದ ಸಂಕೇತ. ಅವನು ತುಲಾ ರಾಶಿಯಲ್ಲಿ ಬಲವಾಗಿರುವಾಗ ಪ್ರೀತಿ ಮತ್ತು ಸಂಬಂಧಗಳ ಕ್ಷೇತ್ರದಲ್ಲಿ ಸಕಾರಾತ್ಮಕ ಬೆಳವಣಿಗೆಗಳು ಸಂಭವಿಸುತ್ತೆ. ಕುಂಭರಾಶಿಯವರು ಸಾಮಾನ್ಯವಾಗಿ ಬೌದ್ಧಿಕವಾಗಿ ಪ್ರೇಮವನ್ನು ನೋಡುವವರು. ಅವರು ಭಾವನೆಗಿಂತ ತರ್ಕವನ್ನು ಹೆಚ್ಚು ನಂಬುತ್ತಾರೆ. ಆದರೆ ಈ ಸಮಯದಲ್ಲಿ ಶುಕ್ರನು ಅವರ ಹೃದಯದ ಬಾಗಿಲನ್ನು ತೆರೆಯುತ್ತಾನೆ. ವಿವಾಹಿತರಾದವರಲ್ಲಿ ದಾಂಪತ್ಯ ಸಂಬಂಧದಲ್ಲಿ ಹೊಸ ಶಾಂತಿ ಮತ್ತು ಈ ಸೌಹಾರ್ದತೆ ಬೆಳೆಯುತ್ತೆ. ಪತಿ ಅಥವಾ ಪತ್ನಿಯೊಂದಿಗೆ ಹಿಂದಿನ ಅಸಮಾಧಾನಗಳು ನಿಧಾನವಾಗಿ ಕರಗಬಹುದು. ಸಂವಾದ ಮತ್ತು ಈ ಪರಸ್ಪರ ಗೌರವದಿಂದ ಹೊಸ ಉತ್ಸಾಹ ತುಂಬುತ್ತೆ. ಅವಿವಾಹಿತರು ಅಥವಾ ಈ ಪ್ರೇಮ ಸಂಬಂಧಕ್ಕಾಗಿ ಕಾಯುತ್ತಿರುವವರು ಈ ಸಮಯದಲ್ಲಿ ಹೊಸ ವ್ಯಕ್ತಿಯೊಂದಿಗೆ ಆಕರ್ಷಣೆಯನ್ನು ಅನುಭವಿಸಬಹುದು. ಆದರೆ ಶುಕ್ರನು ಹೇಳುವುದು ಏನೆಂದರೆ, ಈ ಬಾರಿ ಪ್ರೀತಿ ಕೇವಲ ಬಾಹ್ಯ ಆಕರ್ಷಣೆ ಅಲ್ಲ, ಅದು ಮನಸ್ಸು ಮತ್ತು ಬುದ್ಧಿಯ ಸಂಯೋಜನೆ ಆಗಿದೆ. ಕುಂಭರಾಶಿಯವರು ಈ ಅವಧಿಯಲ್ಲಿ ತಮ್ಮ ಸಂಗಾತಿಯ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳಲು ಅವರಿಗೆ ಸ್ವಲ್ಪ ಈ ಸ್ಪೇಸ್ ಅನ್ನೋದು ನೀಡಲು ನೀವು ಈ ಪ್ರೀತಿಯನ್ನು ನಿಜವಾದ ಗೌರವದ ರೀತಿಯಲ್ಲಿ ವ್ಯಕ್ತಪಡಿಸಲು ಕಲಿಯುತ್ತಾರೆ. ಇದು ಅವರ ಸಂಬಂಧವನ್ನು ದೀರ್ಘಕಾಲದವರೆಗೆ ಬಲಪಡಿಸುತ್ತೆ. ಶುಕ್ರನು ಈ ನವಮ ಭಾವದಲ್ಲಿ ಇರುವುದರಿಂದ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಆಧ್ಯಾತ್ಮಿಕ ಬಂಧನ ಬೆಳೆಯುವ ಸಾಧ್ಯತೆ ಕೂಡ ಇದೆ. ಕೆಲವರು ತಮ್ಮ ಸಂಗಾತಿಯೊಂದಿಗೆ ಧಾರ್ಮಿಕ ಯಾತ್ರೆ ಅಥವಾ ಈ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು. ಇದು ಸಂಬಂಧವನ್ನು ಮತ್ತಷ್ಟು ಭದ್ರಗೊಳಿಸುತ್ತೆ. ಶುಕ್ರನು ತುಲಾ ರಾಶಿಯಲ್ಲಿ ಬಲವಾಗಿ ಕುಳಿತುಕೊಳ್ಳುವ ಸಮಯದಲ್ಲಿ ಕುಂಭರಾಶಿಯವರ ವೃತ್ತಿ ಮತ್ತು ಕೆಲಸದ ಜೀವನದಲ್ಲಿ ಹೊಸ ಬೆಳವಣಿಗೆಗಳು ಸಂಭವಿಸಬಹುದು. ಈ ತುಲಾ ರಾಶಿ 9ನೇ ಭಾವದಲ್ಲಿರುವುದರಿಂದ ಈ ಯೋಗವು ಭಾಗ್ಯದಿಂದ ಬರುವ ವೃತ್ತಿ ಉತ್ತೇಜನ, ಹೊಸ ಅವಕಾಶಗಳು ಮತ್ತು ಜ್ಞಾನದಿಂದ ಬರುವ ಸಾಧನೆಗೆ ಕಾರಣವಾಗುತ್ತೆ. ಉದ್ಯೋಗದಲ್ಲಿ ಇರುವವರು ತಮ್ಮ ಕೆಲಸದಲ್ಲಿ ಹೊಸ ಉತ್ಸಾಹದಿಂದ ತೊಡಗಿಸಿಕೊಳ್ಳಬಹುದು. ಹಿರಿಯರು ಅಥವಾ ಅಧಿಕಾರಿಗಳು ನಿಮ್ಮ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಗುರುತಿಸುತ್ತಾರೆ. ಕೆಲವರಿಗೆ ಉನ್ನತಿ ಅಥವಾ ಹೊಸ ಸ್ಥಾನಮಾನ ದೊರೆಯುವ ಸಾಧ್ಯತೆ ಕೂಡ ಇದೆ. ಕೆಲಸದಲ್ಲಿ ನೈತಿಕತೆ ಮತ್ತು ಪ್ರಾಮಾಣಿಕತೆ ಈ ಸಮಯದಲ್ಲಿ ಬಹುಮುಖ್ಯ. ಶುಕ್ರನ ಅನುಗ್ರಹದಿಂದ ನಿಮ್ಮ ಮಾತು ಮೃದುಗೊಳ್ಳುತ್ತೆ. ಜನರೊಂದಿಗೆ ಉತ್ತಮ ಸಂಬಂಧ ಬೆಳೆಯಬಹುದು. ಶುಕ್ರನು ತುಲಾ ರಾಶಿಯಲ್ಲಿ ಬಲವಾಗಿ ಕುಳಿತುಕೊಳ್ಳುವ ಸಮಯದಲ್ಲಿ ಕುಂಭರಾಶಿಯವರ ಕುಟುಂಬ ಮತ್ತು ಈ ಸಾಮಾಜಿಕ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಒಗ್ಗಟ್ಟಿನ ಶಕ್ತಿ ಹೆಚ್ಚಾಗುತ್ತೆ. ಶುಕ್ರನು ಚತುರ್ಥ ಭಾವದ ಅಧಿಪತಿಯಾಗಿರುವುದರಿಂದ ಮನೆಯ ಪರಿಸರದಲ್ಲಿ ಆನಂದ ಮತ್ತು ಸುಂದರತೆ ಬೆಳೆಯುತ್ತೆ. ಕುಟುಂಬದೊಳಗಿನ ಬಾಂಧವ್ಯಗಳು ಬಲವಾಗುತ್ತೆ. ಇಂದಿನ ಅಸಮಾಧಾನಗಳು ಅಥವಾ ಈ ದೂರುಳಿಕೆಗಳು ಇದ್ದರೆ ಅವು ನಿಧಾನವಾಗಿ ನಿವಾರಣೆಯಾಗಬಹುದು. ಈ ಸಮಯದಲ್ಲಿ ಕುಟುಂಬ ಸದಸ್ಯರ ನಡುವೆ ಪರಸ್ಪರ ಸಹಕಾರ, ಪ್ರೀತಿ ಮತ್ತು ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗುತ್ತೆ. ತಾಯಿ ಅಥವಾ ಹಿರಿಯ ಮಹಿಳಾ ಸದಸ್ಯರಿಂದ ಆಶೀರ್ವಾದ ಮತ್ತು ಬೆಂಬಲ ದೊರೆಯಬಹುದು. ಮನೆಯ ವಾತಾವರಣವನ್ನು ಸುಂದರಗೊಳಿಸುವ ಉತ್ಸಾಹ ಬೆಳೆಯುತ್ತೆ. ಅಲಂಕಾರ, ನವೀಕರಣ ಅಥವಾ ಮನೆಗೆ ಹೊಸ ವಸ್ತುಗಳ ಖರೀದಿ ಸಾಧ್ಯ. ಇದು ಕೇವಲ ವೈಭವವಲ್ಲ, ಮನದ ಶಾಂತಿಗೂ ಕಾರಣವಾಗುತ್ತೆ. ಸಾಮಾಜಿಕ ವಲಯದಲ್ಲಿಯೂ ನಿಮ್ಮ ಗೌರವ ಮತ್ತು ಆಕರ್ಷಣೆ ಹೆಚ್ಚಾಗಬಹುದು. ಜನರು ನಿಮ್ಮ ಮಾತು, ವರ್ತನೆ ಮತ್ತು ಶ್ರೇಷ್ಠತೆಯಿಂದ ಪ್ರೇರೇಪಿತರಾಗಬಹುದು. ಶುಕ್ರನು ನಿಮ್ಮ ವ್ಯಕ್ತಿತ್ವವನ್ನು ಮೃದುಗೊಳಿಸುತ್ತಾನೆ. ಇದರಿಂದ ಸ್ನೇಹ, ಸಹಕಾರ ಮತ್ತು ಜನಪ್ರೀತಿ ಹೆಚ್ಚಾಗುತ್ತೆ. ಕೆಲವರಿಗೆ ಈ ಸಮಯದಲ್ಲಿ ಹೊಸ ಸ್ನೇಹಿತರು ಅಥವಾ ಪ್ರಭಾವಶಾಲಿ ಸಂಪರ್ಕಗಳು ದೊರೆಯಬಹುದು. ಸಾಮಾಜಿಕ ಕಾರ್ಯಕ್ರಮಗಳು, ಈ ಕಲಾ ಚಟುವಟಿಕೆಗಳು ಅಥವಾ ಉತ್ಸವಗಳಲ್ಲಿ ಭಾಗವಹಿಸುವುದು ಶುಭ.
ಆದರೆ ಅತಿಯಾದ ಮೆರುಗು ಅಥವಾ ಪ್ರಸಿದ್ಧಿಯ ಆಸೆಯಿಂದ ಅಸಲಿ ಸಂಬಂಧಗಳಿಂದ ದೂರವಾಗಬೇಡಿ. ಈ ಮಾಲವ್ಯ ರಾಜಯೋಗವು ಶುಕ್ರನ ಅತ್ಯಂತ ಶಕ್ತಿಯುತ ಸ್ಥಿರವಾಗಿದೆ. ಕೇವಲ ಆಕರ್ಷಣೆಯ ಯೋಗವಲ್ಲ, ಇದು ಸಮತೋಲನ, ಪ್ರೀತಿ ಮತ್ತು ಬೌದ್ಧಿಕ ಬೆಳವಣಿಗೆ ಯೋಗವೂ ಆಗಿದೆ. ಕುಂಭರಾಶಿಯವರು ಈ ಯೋಗದ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಅದು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ನಿಜವಾದ ಪರಿವರ್ತನೆಯನ್ನು ತರಬಲ್ಲದು. ಕುಂಭರಾಶಿಯವರು ಬುದ್ಧಿವಂತರಾದರೂ ಕೆಲವೊಮ್ಮೆ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಶುಕ್ರನ ಶಾಂತ ಶಕ್ತಿಗೆ ಯೋಚಿಸಿ ನಡೆಯುವ ಶಕ್ತಿ ನೀಡುತ್ತೆ. ಪ್ರತಿಯೊಂದು ನಿರ್ಧಾರಕ್ಕೂ ತಾಳ್ಮೆಯಿಂದ ಚಿಂತಿಸಿ ಮುಂದೆ ಹೆಜ್ಜೆ ಇಡಿ. ಶುಕ್ರನ ಪ್ರಭಾವದಿಂದ ನಿಮ್ಮ ಸಂಬಂಧಗಳು ಮೃದುಗೊಳ್ಳುತ್ತೆ. ನಿಮ್ಮ ಹತ್ತಿರದವರನ್ನು ಗೌರವಿಸಿ ಅವರಿಗೆ ಪ್ರೀತಿ ತೋರಿಸಿ. ಈ ಸಮಯದಲ್ಲಿ ಮಾತಿನ ಸೌಮ್ಯತೆ ಮತ್ತು ಹೃದಯದ ಕರುಣೆ ನಿಮ್ಮ ಅತ್ಯುತ್ತಮ ಈ ಶಸ್ತ್ರಗಳು. ಶುಕ್ರನು ಕಲೆ ಮತ್ತು ಸೌಂದರ್ಯದ ಗ್ರಹ. ನಿಮ್ಮ ಒಳಗಿನ ಕಲಾವಿದನನ್ನು ಹೊರತೆಗೆಯಿರಿ. ಬರವಣಿಗೆ, ಸಂಗೀತ, ಚಿತ್ರಕಲೆ ಅಥವಾ ವಿನ್ಯಾಸ ಯಾವುದೇ ಕಲಾಕ್ಷೇತ್ರದಲ್ಲಾದರೂ ತೊಡಗಿಸಿಕೊಳ್ಳಿ. ಅದು ಕೇವಲ ಖುಷಿಯನ್ನೇ ನೀಡುವುದಿಲ್ಲ, ಆತ್ಮಶಾಂತಿಯನ್ನು ಕೊಡುತ್ತೆ. ಈ ಯೋಗವು ನಿಮ್ಮಲ್ಲಿ ಜ್ಞಾನಾಭಿಲಾಷೆ ಹೆಚ್ಚಿಸುತ್ತೆ. ಹೊಸ ವಿಷಯಗಳನ್ನು ಕಲಿಯಿರಿ. ಈ ಹೊಸ ಸ್ಥಳಗಳಿಗೆ ನೀವು ಪ್ರಯಾಣ ಮಾಡಿ ವಿಭಿನ್ನ ಜನರ ಅನುಭವಗಳನ್ನು ಕೇಳಿ. ಇದು ನಿಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ. ಧ್ಯಾನ, ಪ್ರಾರ್ಥನೆ ಅಥವಾ ಶಾಂತ ಚಿಂತನೆಗಳಿಗೆ ಸಮಯ ಮೀಸಲಿಡಿ. ಶುಕ್ರನು ಸೌಂದರ್ಯ ಮತ್ತು ಪ್ರೀತಿಯ ಮೂಲಕ ದೇವತ್ವವನ್ನು ತೋರಿಸುತ್ತಾನೆ. ಆತ್ಮದ ಶಾಂತಿಯನ್ನು ಬೆಳೆಸುವುದರಿಂದ ನೀವು ನಿಜವಾದ ರಾಜಯೋಗವನ್ನು ಅನುಭವಿಸುತ್ತೀರಿ. ನೋಡಿದ್ರಲ್ಲ ಎಷ್ಟೆಲ್ಲ ಅನುಕೂಲತೆಗಳು ಇದೆ ಅನ್ನೋದು. ಆದ್ದರಿಂದ ನೀವು ಈ ಸರಿಯಾದ ವಿಧಿವಿಧಾನಗಳನ್ನು ನೀವು ನಂಬಿಕೆ ಇಟ್ಟು ಪಾಲಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಈ ಯೋಗವು ಅಳವಡಿಸಿಕೊಳ್ಳಬಹುದು. ನಿಮ್ಮ ಜೀವನದಲ್ಲಿ ಪಟ್ಟಿದ್ದೆಲ್ಲ ಕಷ್ಟಕ್ಕೆ ನಿಮಗೆ ಈ ಒಂದು ಅದೃಷ್ಟ ಅನ್ನೋದು ಕೂಡಿ ಬಂದಿದೆ. ಆದಷ್ಟು ನೀವು ನಂಬಿಕೆಯಿಂದ, ತಾಳ್ಮೆಯಿಂದ ಇರಿ. ಎಲ್ಲವೂ ಕೂಡ ಒಳಿತು ಅನ್ನೋದು ಆಗ್ತಾ ಹೋಗುತ್ತೆ. ಅದೃಷ್ಟ ನಿಮ್ಮದು. ಈ ಉಪಯುಕ್ತವಾದ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.